ಶುಂಭನ ಕೂಡಿ ರಾಜಿಯ ನುಡಿದು ಬಂದಿಗೆ ಇವಳು ಕೇಳು ಇವಳಿಂದ ಭಕ್ತಗೆನುತ ಆದರೂ ಮಾತನಾಡಿಸುವೆ ಎನ್ನುತ್ತ ನೋಡಿದನು ಪಾಡಿದನು ಜಯ 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 ಮಾತಾ ಮರಕತ ಶ್ಯಾಮ जय जय ಹೃದಯ ಮಾಂಡವೇ ಭಕ್ತಿಯ ರಸದಿಂದ ತುಂಬಿ ತುಳುಕುವುದಕ್ಕೆ ಆರಂಭವಾಗಿದೆ. ಇವಳ ಲೀಲೆಯನ್ನು ಕಾಣುವುದಕ್ಕೆ ಕಣ್ಣೆರಡಾಯ್ತಲ್ಲ ಅಂತ ಪಶ್ಚಾತ್ತಾಪ ನನಗೆ. ಮೈಯೆಲ್ಲ ಕಣ್ಣಾಗಿ ಇವಳನ್ನು ನೋಡುವ ಸೌಭಾಗ್ಯವೊಂದು ಬರ್ತಿದ್ರೆ ಅಷ್ಟೋ ಇಷ್ಟೋ ಇದ್ದಷ್ಟು ಹೊತ್ತು ಎಷ್ಟು ಬೇಕೋ ಅಷ್ಟನ್ನು ನೋಡಿ ಸವಿಯುತ್ತಿದ್ದೆ. ಏನಿದು? ಇದಲ್ವೇ ದೇವಿ ಮಹಾತ್ಮೆ? ಇದಲ್ವೇ ಅಮ್ಮನ ಲೀಲೆ? ಇದಲ್ವೇ ಮಹಮ್ಮಾಯಿ ಅವತಾರ? ನಾವು ಯಜ್ಞ ಮಾಡಲಿಲ್ಲ, ಯಾಗ ಮಾಡಲಿಲ್ಲ, ತಿಳಿದು ಯಾವ ಒಳ್ಳೆಯ ಕೆಲಸವೂ ನಾವು ಮಾಡಲಿಲ್ಲ. ವೇದಾದಿಗಳೇ ನೇತಿ ನೇತಿ ಅಂತ ಹೇಳಬಹುದಾದಂತಹ ಪುಣ್ಯ ಶ್ಲೋಕವನ್ನು ನಮ್ಮ ಕಣ್ಣ ಮುಂಭಾಗದಲ್ಲಿ ಮಾತೃ ಸ್ವರೂಪಿಣಿಯಾಗಿ ಇಳಿದು ಬಂದಿದ್ದಾಳೆ ಅಂತಾದ್ರೆ ತಿಳಿದೋ ತಿಳಿಯದೆಯೋ ಮಾಡಿದಂತಹ ಪಾಪವನ್ನು ತೊಳೆಯುವುದಕ್ಕೆ ನಿಮಗೊಂದು ಅವಕಾಶ ಉಂಟು ಮಕ್ಕಳೇ. ಅದು ನಮಗೆ ಅರ್ಥ ಆಗಲಿಲ್ಲ. ಶುಂಭರಲ್ಲಿ ಹೇಳಿದ ನಾನು ಅವಳು ಯಾರು ಅಂತ. ಅಗತ್ಯ ಇಲ್ಲ ನಡೆ ಸಭೆಯಿಂದ ನೀನು ಅಂತ ಹೇಳಿದ. ಅಮೃತದ ಭಾಂಡ ಉಂಟು, ಇದನ್ನು ಕುಡಿ ಅಂತ ಕೊಟ್ಟಾಗ ನಮಗೆ ಅಭ್ಯಾಸವೇ ಇರುವುದು ಕೊಚ್ಚೆಯ ನೀರು ಅಂತ ಸ್ವೀಕರಿಸಿದರೆ ಏನು ಮಾಡಲಿಕ್ಕೆ ಬರ್ತದೆ? ಆಕಾಶದಿಂದ ಇಳಿದು ಬಂದಂತಹ ಚಿನ್ನದ ಉಯ್ಯಾಲೆಯಲ್ಲಿ ತನ್ನ ತರುವಿನ ಭಾರವನ್ನು ಇಳಿಸಿ ಅತ್ತಿಂದ ಇತ್ತ ತೂಗುತ್ತಾ ಇದ್ದಾಳೆ. ಕಾಲ ಮೂರಕ್ಕೆ ತಾನು ಪಡೆಯುತ್ತೇನೆ ಎನ್ನುವುದನ್ನು ತೋರಿಸ್ತಾ ಇದ್ದಾಳೆ. ಮೂರು ಮನೆಯುಳ್ಳಂತಹ ಶೂಲವನ್ನು ಹಿಡಿದು ತನ್ನನ್ನು ಭರಿಸುವವರು ಯಾರಿದ್ದಾರೆ, ಧರಿಸುವವರು ಯಾರಿದ್ದಾರೆ, ನಾನೇ ಎಲ್ಲದಕ್ಕೂ ಕಾರಣೀಭೂತಳು ಅಂತ ತೋರಿಸ್ತಾ ಇದ್ದಾಳೆ. ತದೇ ಗತಿ ತನ್ನೈ ಗತಿ ತದ್ದೂರೇ ತದ್ದಂತಿಕೆ ತದಂತರಸ್ಯ ಸರ್ವಸ್ಯಾಸ್ಯ ಬಾಹ್ಯತಃ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ. ಬಂಗಾರದ ತಟ್ಟೆಯಲ್ಲಿ ಸತ್ಯ ಎನ್ನುವಂತಹ ಸುಪ್ರಕಾಶದ ಜ್ಯೋತಿಯನ್ನು ಮುಚ್ಚಲ್ಪಟ್ಟಿದೆ ಎನ್ನುವುದು ಇವಳನ್ನು ಕಾಣುವಾಗ ಅರ್ಥ ಆಗ್ತದೆ. ಶುಂಭರ ಕೊಳಕ ಬುದ್ಧಿಯನ್ನು ನಾನೆಲ್ಲಿಯಾದರೂ ಇಲ್ಲಿ ಹೇಳಿದೆ ಅಂತಾದ್ರೆ ಅವಳ ಕರದ ಕಂಡೇಯಕ್ಕೆ ನನ್ನ ಕೊರಳು ತುಂಡಾಗುವುದಂತೂ ಸತ್ಯ. ಸಾಯುವುದಕ್ಕಾಗಿ ಹೆದರುವುದಿಲ್ಲ. ಸಾವು ಬರುವುದಿದ್ದರೂ ಸಮರ್ಪಕವಾದಂತಹ ಸಾವು ಬರಬೇಕು. ಮತ್ತೊಂದು ಹುಟ್ಟಿಲ್ಲದೆ ಇರುವಂತಹ ಮೋಕ್ಷ ನಮ್ಮ ಪಾಲಿಗೆ ಬಂತು ಅಂತಾದ್ರೆ ಇದು ತನಕ ಅನುಭವಿಸಿದ್ದಲ್ಲ, ಇಲ್ಲಿಗೆ ಮುಗಿಯುತ್ತದಲ್ಲ. ಹಾಗಾದ್ರೆ ಹೇಗೆ? ಇವಳ ಬಗ್ಗೆ ನಾನು ಕೇಳುವಾಗ ಸಂಗ್ರಹಿಸಿದಂತಹ ವಿಚಾರ ಉಂಟು. ಭಕ್ತಿ ಮಾತ್ರದಿಂದ ಒಲಿಸಿದವರ ಪಾಲಿಗೆ ತಾಯಿ ಆಗ್ತಾಳಂತೆ, ಸ್ತೋತ್ರ ಮಾತ್ರದಿಂದ ಕೀರ್ತಿಸಿದವರ ಪಾಲಿಗೆ ಅನುಗ್ರಹ ದಾತೆಯ ಆಗ್ತಾಳಂತೆ ಇವಳು. ಆದ್ದರಿಂದ ಈ ಕಲ್ಯಾಣಿಯನ್ನು ಸ್ತೋತ್ರಗೈಯೋಣ. ಚತುರ್ಭುಜ ಚಂದ್ರಕಲಾವೃಂಸೆ ಕುಟುಂಬತೆ ಕುಂಕುಮರಾಗ ಶೋಣೆ ಪುಂಡ್ರೇಕ್ಷ ಪಾಶಾಂಕುಶ ಕುಸುಮ ಬಾಣ ಹತ್ತೆ ನಮಸ್ತೆ ಜಗದೇಕ ಮಾತೆಯ ಕಲ್ಯಾಣಿ. ನಿನ್ನಲ್ಲಿ ಒಂದು ಮಾತಿದೆಯಮ್ಮ.
ನಿನ್ನ ಪದಪದ್ಮಗಳಲ್ಲಿ ರಕ್ತಬೀಜದ ಪ್ರಣಾಮಗಳನ್ನು ಎದ್ದೇಳು. ಶೋಣಿತದ ಮಂತ್ರಿ ಧನುಜಾಖ್ಯನಾಗಿರುವಂತಹ ಶುಂಭಾಸುರನಿಗೆ ಸಂಬಂಧದಲ್ಲಿ ಅಳಿಯ. ಸರಿ ತಾಯೇ, ಏನಪ್ಪ ನೀನಿಲ್ಲಿದ್ದಿ ಎನ್ನುವಂತಹ ವರ್ತಮಾನವನ್ನು ಕಂಡುಕೊಂಡಿರುವಂತೆ ಹೇಳಿದೆ. ನಿನ್ನ ರೂಪಾವತಿ ಸೌಂದರ್ಯ ಹೊಗಳಲ್ಪಟ್ಟಾಗ ನಿನ್ನನ್ನೇ ವರಿಸಬೇಕು ಎನ್ನುವಂತ ಆಶೆಯಲ್ಲಿ ಶುಂಭ ಬಹಳ ಪ್ರಯತ್ನಗಳನ್ನೆಲ್ಲ ಮಾಡಿದ. ಸರಿ ಎಲ್ಲ ವಿಫಲವಾಯಿತು. ಆದರೂ ನಿನ್ನ ಹಿತೈಷಿಯಾಗಿ ನಾನಿಲ್ಲಿ ಬಂದು ನಿಂತಿದ್ದೇನಮ್ಮ. ತಾಯೇ, ಏನಪ್ಪ ಷೋಡಶ ಕಳಾಪೂರ್ಣೆ ಮಾತ್ರ ಅಲ್ಲ, 16 ವರ್ಷ ತುಂಬಿದಂತಹ ಒಬ್ಬಾಕೆ ಹೆಣ್ಣು. ಈ ಪ್ರಾಯದಲ್ಲಿ ಸತ್ಕುಲ ಪ್ರಸೂತನ ಕೈ ಹಿಡಿದು ಸತ್ಗೃಹಿಣಿಯಾಗಿ ಸತ್ಸಂತಾನವನ್ನು ಹೊಂದಿ ಆ ಮಕ್ಕಳನ್ನು ಸತ್ಪ್ರಜೆಗಳಾಗಿ ರೂಢಿಸಿ ಕಲಿಯಾಡಿಯಾದಂತಹ ನಿನ್ನ ಜೀವನವನ್ನು ಸಾರ್ಥಕಪಡಿಸಬೇಕಾದಂತಹ ವಯೋಮಾನದ ಘಟ್ಟ. ಸರಿ ಕೇವಲ ನಿನ್ನದ್ದಾಗಿರುವಂತಹ ಸಂಗೀತವೋ ತನುಗಂಡನ ಪಸರಿಸುವಿಕೆಯೋ ಈ ಮೃಗಮೇತಾಳಾದಿಗಳ ಜೊತೆಯಲ್ಲಿ ಒಡನಾಟವು ಯಾಕೆ ತಾಯೇ ಒಂದು ಮದುವೆ ಆಗಬಾರದೆ? ರಕ್ತ ಬೀಜ ಓ ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನೆ. ಅಂತರಂಗದಲ್ಲಿ ಭಕ್ತಿ, ಬಹಿರಂಗದಲ್ಲಿ ಶಕ್ತಿ, ಇದನ್ನು ಪ್ರಕಟೀಕರಿಸುವುದಕ್ಕೆ ಮುಂದಾಗುತ್ತಾ ಇದ್ದಿ. ಒಡೆಯನ ಗುಣಗಾನವನ್ನೇ ಮಾಡುತ್ತಾ ಇದ್ದಿ. ಮದುವೆಯಾಗಬೇಕು ಎನ್ನುವಂತಹ ಹಂಬಲ ನನಗೂ ಇದೆ. ನನ್ನ ಬದುಕಿಗೆ ಭದ್ರವಾದಂತಹ ಆಧಾರ ಬೇಕು, ಅರ್ಥಾತ್ ಯೋಗ್ಯವಾದ ವರ ಬೇಕಲ್ಲ. ಅಂತವ್ರು ಯಾರಿದ್ದಾರೆ? ನೀನು ವರಿಸ್ತೇನೆ ಅಂತ ಹೇಳುವುದೇ ದೊಡ್ಡದಮ್ಮ. ನೀನು ಮದುವೆ ಆಗ್ತೇನೆ ಅಂತ ಹೊರಟ್ರೆ ವರಿಸುವುದಕ್ಕೆ ವ್ಯಕ್ತಿಗಳಿಲ್ಲ. ಆದರೆ ನಿನ್ನಂತಹ ಜೀವರತ್ನವನ್ನು ಹಿತ್ತಾಳೆಯಲ್ಲಿ ಕಟ್ಟುವಂತಹ ಬುದ್ಧಿಯಲ್ಲ. ಮತ್ತೆ ಅದಕ್ಕೆ ಶುದ್ಧ ಪುತ್ಥಳಿಯಾಗಬೇಕು. ಮುತ್ತಡಿ ರೂಪಜಿತ ಕಾಮ, ಭೀಮ ಪರಾಕ್ರಮಿ, ಸಂಗ್ರಾಮ ಸಿಂಹ, 18 ಲೋಕಗಳ ನಾಯಕ ಅವನೇ ಶುಂಭ. ಯಾರು? ಧನುಜಾಖ್ಯನಾದಂತಹ ಶುಂಭಾಸುರ, ನಿನಗೆ ಅನುರೂಪನಾದಂತಹ ವರ ಶುಂಭನ. ಹೌದು. ಏನಮ್ಮ ಅಷ್ಟು ಬೇಸರ? ಆ ಶುಂಭನ ಹೆಸರು ಕೇಳಿ ಕೇಳಿ ಹಳಸಿ ಹೋಗಿದೆ. ಓಹ್, ಯಾಕೋ? ರಕ್ತ ಬೀಜ ಯಾವುದೇ ಹೆಣ್ಣಾದ್ರೂ ಕೂಡ ಮದುವೆ ಆಗುವಂತಹ ಪೂರ್ವದಲ್ಲಿ ತಾನು ಕೈ ಹಿಡಿಯುವಂತಹ ಹುಡುಗನ ಬಗ್ಗೆ ಆಶಾಗೋಪುರವನ್ನು ಹೊಂದಿರ್ತಾಳೆ. ರೂಪವಂತನಾಗಿರ್ಬೇಕು, ಗುಣವಂತನಾಗಿರ್ಬೇಕು, ವಿದ್ಯಾವಂತನಾಗಿರ್ಬೇಕು, ಪೌರುಷವಂತನಾಗಿರ್ಬೇಕು, ಮೇಲಾಗಿ ತಾನು ಹೇಳಿದ ಹಾಗೆ ಕೇಳಬೇಕು. ಹೌದು ತಾನೆ ಅಮ್ಮ? ಏನು? ಒಂದು ತಾಯಿ, ಯಾವುದು? ಗಂಡ ಹೇಳಿದ ಹಾಗೆ ಕೇಳಬೇಕು ಅಂತ ಹೆಣ್ಣಿಗೆ ಇದ್ರೆ ಅಪರಾಧ. ಮದುವೆಯಾಗಿ ಒಂದು 4 ವರ್ಷ ಕಳೆದ ಮೇಲಾದ್ರೂ ಅದನ್ನು ಆಲೋಚನೆ ಮಾಡುವುದು. ಆ ಮಾತನ್ನು ಹೇಳುವುದಕ್ಕೆ ಬಲವಾದಂತಹ ಹಾಗೆ ಮದುವೆಯಾದವರು ಹೆಂಡತಿಯ ಮಾತನ್ನು ಕೇಳುವವರು ಎಷ್ಟು ಮಂದಿ ಇದ್ದಾರೆ? ಮತ್ತೆ ನಿಮ್ಮಲ್ಲಿರಬಹುದೇನು? ರಕ್ತ ಬೀಜ ನನ್ನ ಒಂದು ಕೋರಿ ಅದನ್ನೇ ಈಡೇರಿಸುವುದಕ್ಕೆ ಅವನಿಗೆ ಆಗಲಿಲ್ಲ. ಮತ್ತೆ ಸಂಸಾರ ಹೇಗೆ ಮಾಡ್ತಾನ? ನೀವು ಯಾವುದನ್ನು ಹೇಳುವುದು? ಪಣವನ್ನೇ ಸುಗ್ರೀವನಲ್ಲಿ ಸ್ಪಷ್ಟವಾಗಿ ಹೇಳಿದ್ದೇನೆ. ಶುಂಭನಾಗಲಿ ನಿಶುಂಭನಾಗಲಿ ಹೆಚ್ಚೇಕೆ ಕಡೆಯ ದಿಕ್ಕಿನ ಒಡೆಯನಾದಂತಹ ಶಂಭುವಿನ ಹೊರಗಿಳಿದು ಬಂದರೂ ಕೂಡ ಈ ಅಂಬಿಕೆಯ ಮದುವೆ ಇರುವುದು ಅಂಬಿನ ತುದಿಯ ಮೇಲಿದೆ. ಕತ್ತಿ ಕಾಳದಲ್ಲಿ ಯಾವಾತನು ಸೋಲಿಸ್ತಾನೋ ಅಂತವನನ್ನೇ ಪರಿಣಯ ಮಾಡುತ್ತೇನೆ ಎನ್ನುವ ಹಾಗೆ ಶುಂಭ ಬರ್ಬೇಕಿತ್ತಲ್ಲ, ಯಾಕೆ ಬರಲಿಲ್ಲ? ಅಮ್ಮ, ಏನಪ್ಪ? ಏನೋ ಬಾಕಿದವರು ಪಣ ಹೇಳ್ತಾರೆ, ಅದನ್ನೆಲ್ಲ ಸ್ವೀಕರಿಸುವುದಕ್ಕೆ ಬರ್ತದ. ಲೋಕೋತ್ತರವಾದಂತಹ ಸಾಹಸವನ್ನು ಮೆರೆದು ಬ್ರಹ್ಮಾಂಡಗಳನ್ನೇ ಪರಿಪಾಲಿಸಬಲ್ಲಂತಹ ಒಬ್ಬ ಶುಂಭ ಒಂದು ಕತ್ತಿ ಕಾಳಗದ ಬಗ್ಗೆ ಆಕರ್ಷಿತನೇ. ರಕ್ತ ಬೀಜ ಅವನ ಜನಗಳನ್ನು ಕಳಿಸ್ತಾ ಇದ್ದಾನೆ. ವಿಚಾರವನ್ನಂತಹ ಶುಂಭ ಅಲ್ಲಿಗೆ ಸುಮ್ಮನೆ ಇರಲಿಲ್ಲ. ಧೂಮ್ರಾಕ್ಷನನ್ನು ಕಳುಹಿಕೊಟ್ಟ. ಏನಾಯಿತು? ಚಂಡಮುಂಡನನ್ನು ಕಳುಹಿಕೊಟ್ಟ. ಏನಾದ್ರು? ಸುಗ್ರೀವನ ಸಂಧಾನ. ಏನಾಯಿತು? ಎಲ್ಲವರು ದರಾಶಾಯಿಗಳಾಗಿದ್ದಾರೆ. ಆಮೇಲೆ ಬಂದವ ನೀನು. ಇನ್ನಲ್ಲಿ ಕೇಳ್ತೇನೆ, ಬಂದಂತಹ ನೀನು ಕತ್ತಿ ಕಾಳಗದಲ್ಲಿ ನನ್ನನ್ನು ಗೆದ್ದೆ ಅಂತಾದ್ರೆ ಆಮೇಲೆ ಏನು ಮಾಡ್ತೀಯೋ? ಏನಪ್ಪ? ಧೂಮ್ರಾಕ್ಷ ಬಂದ, ಬುದ್ಧಿ ಸ್ವಲ್ಪ ಕಡಿಮೆ, ಸತ್ತ. ಚಂಡಮುಂಡರಿಗೆ ಬುದ್ಧಿ ಸ್ವಲ್ಪ ಹೆಚ್ಚು, ಆದರೆ ವಿವೇಕ ಸ್ವಲ್ಪ ಕಡಿಮೆ. ಹಂತಕಾರಿಗಳು ಸತ್ತು. ಮತ್ತೆ ಸುಗ್ರೀವ ಪಾಪ ವಯೋವೃದ್ಧ, ಅವನು ಇತ್ತೀಚೆಗೆ ಒಂದು ಕಿವಿಯೂ ಕೇಳುವುದಿಲ್ಲ. ಅವನಿಗೆ ಒಂದು ಕೇಳಿದ್ರೆ ಮತ್ತೊಂದು ಅರ್ಥ ಆಗ್ತದೆ. ಏನು ಆಗಿ ಹೋಯಿತು? ಆದ್ರೆ ಅರ್ಥೈಸಿಕೊಳ್ಳುವಂತಹ ಶಕ್ತಿ ಉಂಟು, ಜ್ಞಾನವೃದ್ಧನು ಹೌದಪ್ಪ. ಆದ್ರೆ ಒಂದು ಮಾತು ಹೇಳ್ತೇನೆ, ನಾನು ಗೆದ್ದರೆ ಯಾರಿಗೆ? ಯಜಮಾನ ಪ್ರೀತ್ಯರ್ಥ. ಹೆಂಡತಿ ದುಡಿದ್ರೆ ಗಂಡನಿಗೆ, ಮಕ್ಕಳು ದುಡಿದ್ರೆ ಅಪ್ಪನಿಗೆ, ಆಳು ದುಡಿದ್ರೆ ಯಜಮಾನನಿಗೆ, ನಾನು ದುಡಿದ್ರೆ ಅವನಿಗೆ. ಯಜಮಾನ ಪ್ರೀತಿಗಾಗಿ ನೀವೆಲ್ಲ ಇಷ್ಟೆಲ್ಲ ಮಾಡು. ಹೌದು, ಅರ್ಥೈಸಿಕೊಂಡೆ. ಹೇಳಿದ್ದಾರೆ ಯಜಮಾನ ಏನು ಅಂತ? ಯಾವ ಕಾರಣದಿಂದಲೂ ಹಾಳಾಗಬಾರ್ದು. ಯಜಮಾನನ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿ ಕಡಿತಾವಿಸಿ ಬಂದವ. ಅಲ್ಲಿ ಆಡಿದ್ದೇನು? ಅವಸರ ಉಂಟು ಅಂತ ಬೇಗ ಮುಗಿಸಿ ಹಾಳು ಮಾಡಬೇಡಿ, ಆದಷ್ಟು ಒಳ್ಳೆಯದಾಗಲಿ ಅಂತ ಹೇಳಿದ್ದಾರೆ. ಹೌದು ಹೌದು. ರಕ್ತ ಬೀಜ ಅಲ್ಲಿ ಹೋಗಿ ಹೇಳಿದ್ದೇನೆ, ನೀನು ಸಾಧ್ಯವಾದರೆ ಕರೆತರ್ತೇನೆ. ಹೌದು ಹೌದೇ
ಯಾಕೆ ಬಲ್ಲೆಯ? ಯಾಕೆ? ಅವರ ಹಣ ಹೇಳಿ. ಹೌದು ಹೌದು. ಬಂದಂತಹ ನೀನು ಆರಾಧನೆ ಮಾಡುದು, ಹೌದು, ಭಕ್ತಿ ಮಾಡುದು, ಸರಿ. ಇನ್ನು ಕಾಳಗ ಮಾಡಬೇಕಿತ್ತು, ನೀನು ಮಾಡುತ್ತಾ ಇಲ್ಲ. ಇಲ್ಲ. ಯಾಕೆ ಗೊತ್ತಾ? ಯಾಕೆ? ಷಂಡ ಅತ್ಯಂತ ವಿಶ್ವಾಸವನ್ನು ತಳೆದು ನಿನ್ನಲ್ಲಿ ಮಾತಾಡಿಸಿದ್ರೆ ಶೂಲದಿಂದ ಇರಿದ ಹಾಗೆ ಮಾತಾಡ್ತೀಯ. ನಿನ್ನ ಬಿಂಕ, ನಿನ್ನ ಬಿನ್ನಾಳ. ಬಣ್ಣ ಬದಲಾಯಿಸುವ ಜಾತಿಗಳು ನೀವು ಬಂದು ಆರಾಧಿಸ್ತಿ. ಈಗ ನಿನ್ನ ರೋಷ ಜಯದ ಪ್ರಕಾಶ ಎಷ್ಟು ನೋಡ್ಬೇಕು ನನಗೆ. ಹೌದಾ? ಹೌದಾ? ಸಾಮರ್ಥ್ಯ ಉಂಟು ಅಂತಂದ್ರೆ ನಡುಗಿಸಿದ ಅದು ಪರಾಕ್ರಮಿಯಾದಂತಹ ಶೋಣಿಕವಿದರಲ್ಲಿ ಒಡಸವಲ. ಅದಕ್ಕೆ ಬೇಕಾಗಿ ತನ್ನುವನ್ನೇ ಆಲೋಕಿಸಿ ಬ್ರಾಹ್ಮಿ, ವಾರಾಹಿ, ವೈಷ್ಣವಿ, ಕೌಮಾರಿ, ಚಾಮುಂಡಿ, ಮಹೇಶ್ವರಿ, ಇಂದ್ರ